ಋತುಚಕ್ರ ಅಥವಾ ಮುಟ್ಟು ತಡವಾಗುತ್ತಿರುವುದು ಕೂಡ ಒಂದು ಸಮಸ್ಯೆಯಾಗಿದೆ. ಕೆಲವೊಮ್ಮೆ ಇದು ಗರ್ಭಧಾರಣೆಯ ಸಂಕೇತವಾಗಿರಬಹುದು. ಅದರ ಹೊರತಾಗಿ ಅನೇಕ ಮಹಿಳೆಯರಿಗೆ ಬೇರೆ ಬೇರೆ ಕಾರಣಗಳಿಗೆ ಮುಟ್ಟು ಮುಂದೆ ಹೋಗಬಹುದು. ಆದರೆ ಹೀಗೆ ಮುಟ್ಟಿನ ದಿನಗಳಲ್ಲಿ ವ್ಯತ್ಯಯ ಆಗೋದ್ಯಾಕೆ? ಈ ಬಗ್ಗೆ ಅರಿಯಬೇಕಾದ ಸಂಗತಿಗಳೇನು? ಪೀರಿಯಡ್ಸ್ 35 ದಿನಗಳಿಗಿಂತ ಹೆಚ್ಚು ದಿನಗಳ ಕಾಲ ಮುಂದೆ ಹೋದ್ರೆ ಅಥವಾ ತಪ್ಪಿದ್ರೆ ಅದಕ್ಕೆ ಕಾರಣ ಏನು? ಈ ಬಗ್ಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಇಲ್ಲಿದೆ ನೋಡಿ ಉಪಯುಕ್ತ ಮಾಹಿತಿ. ಋತುಚಕ್ರ ತಡವಾಗಲು ಇದೇ ಕಾರಣ. ಮುಟ್ಟಿನ ದಿನಗಳಲ್ಲಿ ವ್ಯತ್ಯಯ, ಅರಿಯಬೇಕಾದ ಸಂಗತಿಗಳು. ಯಾವ ಸಮಯದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು? ಇತ್ತೀಚಿನ ಜೀವನ ಶೈಲಿ, ಆಹಾರದಲ್ಲಿ ಮಾಡಿಕೊಂಡ ಬದಲಾವಣೆಗಳಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಯುವ ಜನತೆಯನ್ನ ಕಾಡುತ್ತಿದೆ. ಅದರಲ್ಲಿ ಋತುಚಕ್ರ ಅಥವಾ ಮುಟ್ಟು ತಡವಾಗುತ್ತಿರುವುದು ಕೂಡ ಒಂದು ಸಮಸ್ಯೆಯಾಗಿದೆ. ಕೆಲವೊಮ್ಮೆ ಇದು ಗರ್ಭಧಾರಣೆಯ ಸಂಕೇತವಾಗಿರಬಹುದು. ಅದರ ಹೊರತಾಗಿ ಅನೇಕ ಮಹಿಳೆಯರಿಗೆ ಬೇರೆ ಬೇರೆ ಕಾರಣಗಳಿಗೆ ಮುಟ್ಟು ಮುಂದೆ ಹೋಗಬಹುದು. ಹೆಚ್ಚಿನ ಋತುಚಕ್ರಗಳು 28 ದಿನಗಳವರೆಗೆ ಇದ್ದರೂ 21ರಿಂದ 35 ದಿನಗಳವರೆಗಿನ ಮುಟ್ಟನ್ನು ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಮಹಿಳೆಯ ದೇಹವು ಸಾಕಷ್ಟು ಬದಲಾವಣೆಗಳಿಗೆ ಒಳಗಾಗಬಹುದು. ಇದು ಆಕೆಯ ಮುಟ್ಟಿನ ಮೇಲೆ ಪ್ರಭಾವ ಬೀರಬಹುದು. ಆದರೆ ಋತುಚಕ್ರ 35 ದಿನಗಳಿಗಿಂತ ಹೆಚ್ಚು ದಿನಗಳ ಕಾಲ ಮುಂದೆ ಹೋದರೆ ಅಥವಾ ತಪ್ಪಿದರೆ ಅದಕ್ಕೆ ಕಾರಣ ಏನು? ಈ ಬಗ್ಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಮಾಹಿತಿ ಇಲ್ಲಿದೆ. ಮೊದಲಿಗೆ ಹಾರ್ಮೋನುಗಳ ಬದಲಾವಣೆಗಳು. ಋತುಚಕ್ರವು ಸಾಮಾನ್ಯವಾಗಿ ತಡವಾಗುವುದಕ್ಕೆ ಮುಖ್ಯ ಕಾರಣ ಹಾರ್ಮೋನುಗಳ ಬದಲಾವಣೆಗಳು. ಪಾಲಿಸಿಸ್ಟಿಕ್ ಓವರಿ ಡಿಸಾರ್ಡರ್ PCOD ಹಾಗೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಮಹಿಳೆಗೆ ಮಾಸಿಕ ಋತುಚಕ್ರ ಸರಾಸರಿಗಿಂತ ದೀರ್ಘಕಾಲ ತಪ್ಪಲು ಅಥವಾ ಮುಂದೆ ಹೋಗಲು ಮುಖ್ಯ ಕಾರಣವಾಗಿದೆ. ಹಾರ್ಮೋನುಗಳ ಅಸಮತೋಲನದ ಪರಿಣಾಮವಾಗಿ ಅಂಡಾಶಯಗಳ ಮೇಲೆ ಸಿಸ್ಟ್ಗಳು ರೂಪುಗೊಂಡಾಗ PCOS ಮತ್ತು PCOD ಯಂತಹ ಹಾರ್ಮೋನುಗಳ ಸಮಸ್ಯೆಗಳು ಕಂಡುಬರುತ್ತವೆ. ಕೆಲವು ಮಹಿಳೆಯರು ಪುರುಷ ಹಾರ್ಮೋನ್ ಆಂಡ್ರೋಜನ್ ಅನ್ನ ಅತಿಯಾಗಿ ಉತ್ಪಾದಿಸಬಹುದು. ಇದು ಋತುಸ್ರಾವವನ್ನ ಅಡ್ಡಿಪಡಿಸುತ್ತೆ, ಫಲವತ್ತತೆ ಸಮಸ್ಯೆಗಳನ್ನು ಕೂಡ ತರುತ್ತೆ. ಜೀವನ ಶೈಲಿ ಬದಲಾವಣೆಗಳು, ಅವಶ್ಯಕ ಔಷಧಿಗಳನ್ನು ಅನುಸರಿಸುವುದರಿಂದ ನಿಮ್ಮ ಋತುಚಕ್ರವನ್ನ ಮತ್ತೆ ಹಳಿಗೆ ತರಬಹುದು. ಇನ್ನು ಎರಡನೆಯ ಕಾರಣ ಒತ್ತಡ. ನಿಮ್ಮ ನಿಯಮಿತ ಋತುಚಕ್ರಕ್ಕೆ ಒತ್ತಡ ಅಡ್ಡಿಯಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಮಹಿಳೆ ತೀವ್ರ ಒತ್ತಡಕ್ಕೆ ಒಳಗಾದಾಗ ಅವಳಿಗೆ 2 ತಿಂಗಳವರೆಗೆ ಋತುಚಕ್ರ ಆಗದೆಯೇ ಹೋಗಬಹುದು. ಈ ರೀತಿಯಾಗಲು ಒತ್ತಡದ ಹಾರ್ಮೋನುಗಳು ಕಾರಣ. ಇದು ಅಧಿಕ ಬೊಜ್ಜಿಗೂ ಕಾರಣವಾಗಬಹುದು. ಇನ್ನು ಮೂರನೆಯ ಕಾರಣ ರಕ್ತಹೀನತೆ, ಕಬ್ಬಿಣದ ಕೊರತೆ. ಮಹಿಳೆಯರಲ್ಲಿ ರಕ್ತಹೀನತೆ ಮತ್ತು ಕಬ್ಬಿಣಾಂಶದ ಕೊರತೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ರೀತಿಯ ಸಮಸ್ಯೆ ದೇಹದಲ್ಲಿ ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರಬಹುದು. ಇದು ಋತುಚಕ್ರಕ್ಕೆ ಅಡ್ಡಿಯಾಗಬಹುದು. ಇನ್ನು ನಾಲ್ಕನೆಯದ್ದು ಕಡಿಮೆ ದೇಹದ ತೂಕ. ಹೌದು, ನಿಮ್ಮ ವಯಸ್ಸಿಗೆ ಸಾಮಾನ್ಯವಾಗಿ ಇರಬೇಕಾದ ದೇಹದ ತೂಕಕ್ಕಿಂತ ಕಡಿಮೆ ಇದ್ದಾಗ ಅಂಡೋತ್ಪತ್ತಿ ಸೇರಿದಂತೆ ದೇಹದ ಪ್ರಮುಖ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಗಳಾಗಬಹುದು. ಹೀಗಾಗಿ ಕಡಿಮೆ ತೂಕ ಹೊಂದಿರುವ ಮಹಿಳೆಯರಿಗೆ ಆಗಾಗ ಮುಟ್ಟಿನ ಸಮಸ್ಯೆಗಳಿಂದ ಬಳಲುವಂತೆ ಆಗಬಹುದು. ಇನ್ನು ದೀರ್ಘಕಾಲದ ಕಾಯಿಲೆಗಳು ಅಥವಾ ಆಘಾತ, ಮಧುಮೇಹ, ಸೀಲಿಯಾಕ್ ಕಾಯಿಲೆಗಳು ಮತ್ತು ಕೆಲವು ರೀತಿಯ ಕರುಳಿನ ಸಮಸ್ಯೆಗಳಿಂದ ಬಳಲುತ್ತಿರುವವರಲ್ಲಿ ಹಾರ್ಮೋನುಗಳ ಅಸಮತೋಲನದಿಂದಾಗಿ ಮುಟ್ಟಿನ ಸಮಸ್ಯೆಗಳು ಅಧಿಕವಾಗಬಹುದು. ಆಘಾತ ಅಥವಾ ತೀವ್ರವಾದ ಒತ್ತಡವೂ ಕೂಡ ಋತುಚಕ್ರದ ವಿಳಂಬಕ್ಕೆ ಕಾರಣವಾಗಬಹುದು. ಇನ್ನು ಪೆರಿಮೆನೋಪಾಸ್. ಇದು ದೇಹವು ಋತುಬಂಧಕ್ಕೆ ಪರಿವರ್ತನೆಯಾಗಲು ಪ್ರಾರಂಭಿಸುವ ಸಮಯವನ್ನು ಸೂಚಿಸುತ್ತೆ, ಅಂದರೆ ಮುಟ್ಟಿನ ಅಂತ್ಯ. ಹೆಚ್ಚಿನ ಮಹಿಳೆಯರು ಇದನ್ನು 40ರಿಂದ 55ನೇ ವಯಸ್ಸಿನ ನಡುವೆ ಅನುಭವಿಸಿದ್ರೆ, ಕೆಲವು ಮಹಿಳೆಯರು 40 ವರ್ಷಕ್ಕಿಂತ ಮುಂಚಿತವಾಗಿ ಪೆರಿಮೆನೋಪಾಸಲ್ ರೋಗ ಲಕ್ಷಣಗಳನ್ನು ಎದುರಿಸುತ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಋತುಚಕ್ರದ ದಿನಗಳು ಬದಲಾಗ್ತವೆ. ಇದು ಸಾಮಾನ್ಯವಾಗಿ ನಿಮ್ಮ ಫಲವತ್ತತೆ ಕ್ಷೀಣಿಸುತ್ತಿದೆ ಎನ್ನುವುದರ ಸಂಕೇತವಾಗಿದೆ. ಹಾಗೆಯೇ ನಿಮ್ಮ ಅಂಡಾಣುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎನ್ನುವುದರ ಸೂಚಕವಾಗಿದೆ. ಇನ್ನು ಥೈರಾಯ್ಡ್. ದೇಹದ ಥೈರಾಯ್ಡ್ ಗ್ರಂಥಿಯು ಚಯಾಪಚಯ, ಹಾರ್ಮೋನುಗಳ ಪ್ರಚೋದನೆ ಮತ್ತು ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತೆ. ನಿಷ್ಕ್ರಿಯ ಅಥವಾ ಅತಿಯಾದ ಥೈರಾಯ್ಡ್ ಗ್ರಂಥಿಯು ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಜೊತೆಗೆ ಋತುಚಕ್ರದ ವಿಳಂಬಕ್ಕೆ ಕಾರಣವಾಗಬಹುದು. ಥೈರಾಯ್ಡ್ಗೆ ಸಂಬಂಧಿಸಿದ ಔಷಧಗಳು ಸಾಮಾನ್ಯವಾಗಿ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತವೆಯಾದರೂ ಥೈರಾಯ್ಡ್ ಮಟ್ಟ ಮತ್ತು ರೋಗ ಲಕ್ಷಣಗಳನ್ನು ನಿಯಮಿತವಾಗಿ ಪರೀಕ್ಷಿಸಬೇಕು, ಕಾಳಜಿ ವಹಿಸಬೇಕು. ಇನ್ನು ಮತ್ತೊಂದು ಪ್ರಮುಖ ಕಾರಣ ಅತಿಯಾದ ವ್ಯಾಯಾಮ. ಕ್ರೀಡಾಪಟುಗಳು ಮತ್ತು ತರಬೇತಿ ಪಡೆದ ಕ್ರೀಡಾಪಟುಗಳು ಅತಿ ಹೆಚ್ಚು ವ್ಯಾಯಾಮ ಮಾಡ್ತಾರೆ, ಜೊತೆಗೆ ಕಡಿಮೆ ಕ್ಯಾಲೋರಿ ಇರುವ ಆಹಾರವನ್ನ ಸೇವನೆ ಮಾಡ್ತಾರೆ. ಹೀಗಾದಾಗ ನಿಯಮಿತ ಋತುಚಕ್ರಕ್ಕೆ ಅಡ್ಡಿಯಾಗಬಹುದು. ಇನ್ನು ಬೊಜ್ಜು.
ಕಡಿಮೆ ದೇಹದ ತೂಕವು ದೇಹದ ಕಾರ್ಯನಿರ್ವಹಣೆ ಮತ್ತು ಋತುಸ್ರಾವಕ್ಕೆ ಅಡ್ಡಿಪಡಿಸುವಂತೆಯೇ ಅಧಿಕ ತೂಕ ಅಥವಾ ಬೊಜ್ಜು ಕೂಡ ಹಾರ್ಮೋನುಗಳ ಬದಲಾವಣೆಗೆ ಕಾರಣವಾಗಬಹುದು. ಹೆಚ್ಚುವರಿ ದೇಹದ ತೂಕವು ದೇಹದಲ್ಲಿ ಉರಿಯೂತವನ್ನು ಪ್ರಚೋದಿಸುತ್ತೆ, ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಈಸ್ಟ್ರೋಜನ್ನ ಅತಿಯಾದ ಉತ್ಪಾದನೆಗೂ ಕಾರಣವಾಗುತ್ತೆ. ಇನ್ನು ಅತ್ಯಂತ ಪ್ರಮುಖವಾಗಿ ವೈಜ್ಞಾನಿಕವಾಗಿ ನಿಮ್ಮ ಕೊನೆಯ ಋತುಚಕ್ರವು ಕೊನೆಗೊಂಡು 30 ದಿನಗಳಿಗಿಂತ ಹೆಚ್ಚು ಸಮಯವಾಗಿದ್ದರೆ, ಹಾಗೆ ನಿಮ್ಮ ಋತುಚಕ್ರದ ಮೇಲೆ ಪರಿಣಾಮ ಬೀರುವ ಆರೋಗ್ಯ ಸ್ಥಿತಿ ನಿಮ್ಮದಲ್ಲದಿದ್ದರೆ ಋತುಚಕ್ರವನ್ನ ತಡ ಅಥವಾ ವಿಳಂಬವೆಂದು ಪರಿಗಣಿಸಲಾಗುತ್ತೆ. ನಿಮಗೆ 6 ವಾರಗಳವರೆಗೆ ಋತುಚಕ್ರ ಆಗದಿದ್ದರೆ ಅದನ್ನು ತಪ್ಪಿದ ಅವಧಿ ಅಂತಲೂ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಇದು ಕಳವಳಕ್ಕೆ ಕಾರಣವಾಗುತ್ತೆ. ಜಡ ಜೀವನ ಶೈಲಿಯ ಸಮಸ್ಯೆಗಳು ಹಾಗೆ ಆಹಾರ ಪದ್ಧತಿಗಳು ನಿಮ್ಮ ಅನಿಯಮಿತ ಋತುಚಕ್ರದ ಹಿಂದಿನ ಕಾರಣಗಳಾಗಿದ್ದರೂ ಈ ಸಮಯದಲ್ಲಿ ನೀವು ವೈದ್ಯರನ್ನ ಭೇಟಿ ಮಾಡಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.